ಆತ್ಮೀಯ ವಿದ್ಯಾರ್ಥಿಗಳೇ, PUC ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಚಾಪ್ಟರ್ 6 ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ ಈ ಚಾಪ್ಟರ್ ನಲ್ಲಿ ಬರುವಂತಹ ಎಕ್ಸರ್ಸೈಸ್ 6.1 ನಲ್ಲಿ ಬರುವಂತಹ ಕ್ವಶನ್ಸ್ ಗಳಿಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಕ್ವಶನ್ ನಂಬರ್ 2, ಹೌ ಮೆನಿ 3 ಡಿಜಿಟ್ ಈವನ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 1, 2, 3, 4, 5, 6 if the digits can be repeated ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಮಲ್ಟಿಪ್ಲಿಕೇಶನ್ ಅದನ್ನ ಉಪಯೋಗಿಸಿ ಇದರ ಉತ್ತರವನ್ನ ಕಂಡುಹಿಡಿಬೇಕು. ಸೊ ಮೊದಲಿಗೆ ಇಲ್ಲಿ ಕೊಟ್ಟಿರುವಂತದ್ದು ಏನು? ಹೌ ಮೆನಿ 3 ಡಿಜಿಟ್ಸ್ ಈವನ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 1, 2, 3, 4, 5, 6 ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂತ ಡಿಜಿಟ್ಸ್ ಎಷ್ಟು ಅದನ್ನ ಬರೆದು ಬಿಡುವ. ಸೊ ಟೋಟಲ್ ಡಿಜಿಟ್ಸ್ ನಮ್ಗೆ ಎಷ್ಟು ಡಿಜಿಟ್ಸ್ ಅನ್ನ ಕೊಟ್ಟಿದ್ದಾರೆ? 6 ಡಿಜಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಡಿಜಿಟ್ಸ್ ಇಸ್ ಈಕ್ವಲ್ ಟು 6. ನೆಕ್ಸ್ಟ್ ಅದರಲ್ಲಿ ಹೇಳಿದ್ದಾರೆ 3 ಡಿಜಿಟ್ ಈವನ್ ನಂಬರ್ ಎಷ್ಟು ನಾವು ಜನರೇಟ್ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ಇರುವಂತ ಡಿಜಿಟ್ಸ್ ಯಾವುದೆಲ್ಲ? ನಮಗೆ ಕೊಟ್ಟಿರುವಂತ ಡಿಜಿಟ್ಸ್ ಅನ್ನ ಬರೆದು ಬಿಡುವ. ಡಿಜಿಟ್ಸ್ ಆರ್ 1, 2, 3, 4, 5, 6 ಡಿಜಿಟ್ಸ್ ಇದೆ. ನಂತರ ನಾವು ಇಲ್ಲಿ 3 ಡಿಜಿಟ್ ಈವನ್ ನಂಬರ್ ಅನ್ನ ಜನರೇಟ್ ಮಾಡಬೇಕು. ಸೊ ಈವನ್ ನಂಬರ್ ಅಂತ ಹೇಳಿದ್ರೆ ಏನರ್ಥ? ಯಾವ ನಂಬರ್ಸ್ ಗಳನ್ನ ನಾವು ಈವನ್ ನಂಬರ್ ಅಂತ ಹೇಳ್ಬೋದು? ಈಗ ಉದಾಹರಣೆಗೆ 3, 4, 1 ಅಂತ ಬರೆದ್ರೆ ಇದು ಈವನ್ ನಂಬರ್ ಆಗಿದೆಯಾ? ಇಲ್ಲ, ಇದು ಈವನ್ ನಂಬರ್ ಆಗಿಲ್ಲ. ಯಾಕೆಂದ್ರೆ ಕೊನೆಯ ಡಿಜಿಟ್ ಇಲ್ಲಿ ಈವನ್ ಅಲ್ಲ, ಆಡ್ ಆಗಿದೆ. ಹಾಗೆ ಉದಾಹರಣೆಗೆ ನಾನು 3, 5, 2 ಅಂತ ಬರೆದ್ರೆ ಇದು ಈವನ್ ನಂಬರ್ ಆಗಿದೆಯಾ? ಹೌದು, ಯಾಕೆಂದ್ರೆ ಕೊನೆಯ ಡಿಜಿಟ್ ಇಲ್ಲಿ ಈವನ್ ನಂಬರ್ ಆಗಿದೆ. ಸೊ ಯಾವುದೇ ಸಂಖ್ಯೆಯನ್ನ ಈವನ್ ನಂಬರ್ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡಬಹುದು? ಅದರ ಕೊನೆಯ ಡಿಜಿಟ್ ಈವನ್ ನಂಬರ್ ಆಗಿರ್ಬೇಕು, ಅಂದ್ರೆ ಸಮ ಸಂಖ್ಯೆ ಆಗಿರ್ಬೇಕು. ಆಗ ಅದನ್ನ ನಾವು ಈವನ್ ನಂಬರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ ನಮ್ಗೆ ಕೊಟ್ಟಿರುವಂತ ಡಿಜಿಟ್ಸ್ ಏನಿದೆ, ಈ ಡಿಜಿಟ್ಸ್ ಅಲ್ಲಿ ಎಷ್ಟು ಈವನ್ ನಂಬರ್ಸ್ ಇದೆ? ಈ ಡಿಜಿಟ್ಸ್ ಅಲ್ಲಿ 2 ಈವನ್ ನಂಬರ್ ಆಗಿದೆ, 4 ಈವನ್ ನಂಬರ್ ಆಗಿದೆ, ಹಾಗೆ 6 ಕೂಡ ಈವನ್ ನಂಬರ್ ಆಗಿದೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಡಿಜಿಟ್ಸ್ ಅಲ್ಲಿ 3 ಈವನ್ ನಂಬರ್ ಇದೆ. ಅಂದ್ರೆ ನಾವು ಕೊನೆಯ ಸ್ಥಾನವನ್ನ ಎಷ್ಟು ಸಲ ತುಂಬಿಸಬಹುದು? 3 ರೀತಿಯಲ್ಲಿ ತುಂಬಿಸಬಹುದು ಅಂತ ಇಲ್ಲಿ ಹೇಳ್ಬೋದು. ಸೊ ಮೊದಲಿಗೆ ಟೋಟಲ್ ಡಿಜಿಟ್ಸ್ ಅನ್ನ ಬರೆದಿದ್ದೇನೆ 6. ನೆಕ್ಸ್ಟ್ ಯಾವ್ದೆಲ್ಲ ಡಿಜಿಟ್ಸ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ ಅದನ್ನ ಬರೀತಾ ಇದ್ದೇನೆ. ನಂತರ ಇಲ್ಲಿರುವಂತ ಟೋಟಲ್ ಈವನ್ ಡಿಜಿಟ್ಸ್ ಎಷ್ಟು ಅದನ್ನ ಬರೆಯುವ. ಸೊ ಟೋಟಲ್ ಈವನ್ ಡಿಜಿಟ್ಸ್ ಎಷ್ಟಿದೆ? 2, 4, 6. ಸೊ 3 ಈವನ್ ಡಿಜಿಟ್ಸ್ ಇದೆ. ನಾವೀಗ ಎಷ್ಟು ವೇಯಲ್ಲಿ ಈ 3 ಡಿಜಿಟ್ ನಂಬರ್ ಅನ್ನ ಜನರೇಟ್ ಮಾಡಬಹುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 3 ಬಾಕ್ಸಸ್ ಅನ್ನ ಮಾಡ್ತಾ ಇದ್ದೇನೆ. ಈಗ 3 ಡಿಜಿಟ್ ನಂಬರ್ ಅಂತ ಹೇಳಿದ್ರೆ ಯಾವುದೇ ನಂಬರ್ ಅನ್ನ ನೀವು ತೆಗೆದುಕೊಂಡ್ರೆ ಇಲ್ಲಿ ಈ ರೀತಿಯಲ್ಲಿ ಇದರಲ್ಲಿ 3 ಭಾಗಗಳಿವೆ. ಸೊ ಈಗ ಮೊದಲನೇ ಸಂಖ್ಯೆಯನ್ನ ಎಷ್ಟು ರೀತಿಯಲ್ಲಿ ನೀವು ತುಂಬಿಸಬಹುದು, ಎಷ್ಟು ರೀತಿಯಲ್ಲಿ ನೀವು ಫಾರ್ಮ್ ಮಾಡಬಹುದು? ಇಲ್ಲಿ ನಿಮ್ಗೆ 6 ಡಿಜಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ 6 ರೀತಿಯಲ್ಲಿ ನೀವು ತುಂಬಿಸಬಹುದು. ಯಾಕೆಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್. ನೀವು ಒಮ್ಮೆ ಬರೆದಂತ ಡಿಜಿಟ್ಸ್ ಅನ್ನ ಪುನಃ ಬರೀಬಹುದು. ಸೊ ಡಿಜಿಟ್ಸ್ ಅನ್ನ ರಿಪೀಟ್ ಮಾಡಬಹುದು. ಹಾಗಾಗಿ ಇಲ್ಲಿ ಮೊದಲನೇ ಸ್ಥಾನವನ್ನ ನೀವು 6 ರೀತಿಯಲ್ಲಿ ತುಂಬಿಸಬಹುದು. ನಂತರ ಎರಡನೇ ಸ್ಥಾನವನ್ನ ಎಷ್ಟು ರೀತಿಯಲ್ಲಿ ತುಂಬಿಸಬಹುದು? ಎರಡನೇ ಸ್ಥಾನವನ್ನು ಕೂಡ 6 ರೀತಿಯಲ್ಲಿ ತುಂಬಿಸಬಹುದು. ಯಾಕೆಂದ್ರೆ ಇಲ್ಲಿ ಡಿಜಿಟ್ಸ್ ಅನ್ನ ನೀವು ರಿಪೀಟ್ ಮಾಡಬಹುದು. ಈಗ ಇಲ್ಲಿ ಮೊದಲ ಸ್ಥಾನದಲ್ಲಿ 1 ಅಂತ ಕೊಟ್ರೆ ನಂತರ ಕೂಡ ಎರಡನೇ ಸ್ಥಾನದಲ್ಲಿ 1 ಅಂತ ಬರೀಬಹುದು. ಡಿಜಿಟ್ಸ್ ರಿಪೀಟ್ ಆಗ್ಬಹುದು. ಹಾಗಾಗಿ ಎರಡನೇ ಸ್ಥಾನವನ್ನ ನಿಮ್ಗೆ ತುಂಬಿಸ್ಲಿಕ್ಕೆ ಅಥವಾ ಫಾರ್ಮ್ ಮಾಡ್ಲಿಕ್ಕೆ ಎಷ್ಟು ವೇಯಲ್ಲಿ ಸಾಧ್ಯ ಇದೆ? 6 ವೇಯಲ್ಲಿ ಸಾಧ್ಯ ಇದೆ ಅಂತ ನೀವಿಲ್ಲಿ ಹೇಳ್ಬೋದು. ನಂತರ ಕೊನೆಯ ಸ್ಥಾನವನ್ನ ನೀವು ಎಷ್ಟು ರೀತಿಯಲ್ಲಿ ತುಂಬಿಸಬಹುದು? ಇಲ್ಲಿ ಹೇಳಿದ್ದಾರೆ 3 ಡಿಜಿಟ್ ಈವನ್ ನಂಬರ್ ಅಂತ ಹೇಳಿದ್ರೆ ಕೊನೆಯ ಸ್ಥಾನ ಏನಿದೆ, ಈ ಕೊನೆಯ ಸ್ಥಾನದಲ್ಲಿ ಈವನ್ ಸಂಖ್ಯೆ ಇರಬೇಕು, ಸಮ ಸಂಖ್ಯೆ ಇರಬೇಕು. ಒಂದು ವೇಳೆ ಅದು ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್ಸ್ ಆದ್ರೆ ಅದನ್ನ ನಾವು ಈವನ್ ನಂಬರ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ 3ನೇ ಸ್ಥಾನ ಏನಿದೆ, ಈ 3ನೇ ಸ್ಥಾನದಲ್ಲಿ ನೀವು ಬರೆಯುವಾಗ ಕೇವಲ ಸಮ ಸಂಖ್ಯೆ ಅಂದ್ರೆ ಈವನ್ ನಂಬರ್ಸ್ ಗಳನ್ನ ಮಾತ್ರ ಬರೀಬಹುದು. ಸೊ ನಮ್ಗೆ ಕೊಟ್ಟಿರುವಂತ ಈವನ್ ನಂಬರ್ಸ್ ಯಾವುದೆಲ್ಲ?
2 ಇದೆ, 4 ಇದೆ, 6 ಇದೆ. ಅಂದ್ರೆ 3 ರೀತಿಯಲ್ಲಿ ನಾವು ಕೊನೆಯ ಸ್ಥಾನವನ್ನ ತುಂಬಿಸಬಹುದು. ಸೊ 6, 6, 3 ಈ ರೀತಿಯಲ್ಲಿ ನೀವು ಇಲ್ಲಿ ಈ ನಂಬರ್ಸ್ ಅನ್ನ ಜನರೇಟ್ ಮಾಡಬಹುದು. ಸೊ ಕೊನೆಗೆ ನೀವು ಬರಿಬೇಕು ಟೋಟಲ್ ನಂಬರ್ ಆಫ್ ways to form 3-digit even number is equal to 6 into 6 into 3. ಅಂದ್ರೆ 6 into 6 36, 36 into 3 ಅಂದ್ರೆ 108 108 ಎನ್ನುವಂತ ಉತ್ತರ ನಿಮ್ಗೆ ಇಲ್ಲಿ ಸಿಗ್ತದೆ. ಸೊ ಇದು ಈ ಕ್ವಶನ್ ನ ಉತ್ತರ. ಫಸ್ಟ್ ಗೆ ನೀವು ಬರೀಬೇಕು ಟೋಟಲ್ ಡಿಜಿಟ್ಸ್ ಅಂತ ಬರೀಬೇಕು ಎಷ್ಟು ಅಂತೇಳಿ. ಆಮೇಲೆ ಯಾವ್ದೆಲ್ಲ ಡಿಜಿಟ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಬರೀಬೇಕು. ನೆಕ್ಸ್ಟ್ ಟೋಟಲ್ ಈವನ್ ಡಿಜಿಟ್ಸ್ ಎಷ್ಟಿದೆ ಅದನ್ನ ಬರೀಬೇಕು. ನೆಕ್ಸ್ಟ್ ಈ ಬಾಕ್ಸ್ ಅನ್ನ ಮಾಡಿ ಕೊನೆಗೆ ಉತ್ತರವನ್ನ ಈ ರೀತಿಯಲ್ಲಿ ಬರೆದ್ರೆ ಆಯ್ತು. ನೆಕ್ಸ್ಟ್ ಈಗ ನಾವು ಕ್ವಶನ್ ನಂಬರ್ 3 ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 3 ನಮ್ಗೆ ಏನನ್ನ ಕೊಟ್ಟಿದ್ದಾರೆ, ಹೌ ಮೆನಿ 4 letter can be formed using the first 10 letters of the English alphabet if no letter can be repeated ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಒಂದು 4 ಲೆಟರಿನ ವರ್ಡ್ ಅಥವಾ ಕೋಡ್ ಅನ್ನ ಫಾರ್ಮ್ ಮಾಡಬೇಕು. ಹಾಗೆ ಅದರಲ್ಲಿ ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ. ಏನು ಕಂಡೀಷನ್ ಕೊಟ್ಟಿದ್ದಾರೆ ನಮ್ಗೆ, ಅಲ್ಲಿ ಲೆಟರ್ ಅನ್ನ ರಿಪೀಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದ್ರೆ ಲೆಟರ್ಸ್ ಅನ್ನ ನೀವು ರಿಪೀಟ್ ಮಾಡ್ಲಿಕ್ಕಿಲ್ಲ. ಹಾಗೆ ನಿಮ್ಗೆ ಕೊಟ್ಟಿರುವಂತ ಲೆಟರ್ಸ್ ಯಾವುದು, 10 ಲೆಟರ್ಸ್. ಫಸ್ಟ್ ಇಂಗ್ಲಿಷ್ ಆಲ್ಫಾಬೆಟ್ ನ ಫಸ್ಟ್ 10 ಲೆಟರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವೀಗ ಒಂದೊಂದೇ ನಮ್ಗೆ ಕೊಟ್ಟಿರುವಂತ ಕ್ವಶನ್ಸ್ ಗಳು ಏನೆಲ್ಲ ಇದೆ ಅದನ್ನ ಬರಿತಾ ಹೋಗುವ. ಸೊ ಮೊದಲಿಗೆ ನಮ್ಗೆ ಕೊಟ್ಟಿರುವಂತದ್ದು ಇಲ್ಲಿ ಸೊಲ್ಯೂಷನ್ ಅನ್ನ ಬರಿತಾ ಇದ್ದೇನೆ ಇದರದ್ದು. ಸೊ ನಾವು 4 ಲೆಟರ್ ವರ್ಡ್ ಅಥವಾ 4 ಲೆಟರ್ ಕೋಡ್ ಅನ್ನ ಜನರೇಟ್ ಮಾಡಬೇಕು. ಸೊ ಅದಕ್ಕೆ ಮೊದಲಿಗೆ ನಮ್ಗೆ ಇಲ್ಲಿ ಕೊಟ್ಟಿರುವಂತದ್ದು ಏನು, ಮೊದಲಿಗೆ ನಮ್ಗೆ ಕೊಟ್ಟಿರುವಂತದ್ದು ಟೋಟಲ್ ನಂಬರ್ ಆಫ್ ಲೆಟರ್ಸ್. ಎಷ್ಟು ಲೆಟರ್ಸ್ ಅನ್ನ ಕೊಟ್ಟಿದ್ದಾರೆ ಟೋಟಲ್ ಆಗಿ ನಮ್ಗೆ 10 ಲೆಟರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸೊಲ್ಯೂಷನ್ ಅನ್ನ ಬರೆಯುವ. ಸೊ ಸೊಲ್ಯೂಷನ್ ಬರೀತಾ ಇದ್ದೇನೆ. ಮೊದಲಿಗೆ ಟೋಟಲ್ ನಂಬರ್ ಆಫ್ ಲೆಟರ್ಸ್. ಸೊ ಟೋಟಲ್ ನಂಬರ್ ಆಫ್ ಲೆಟರ್ಸ್ 10 ಇದೆ. ಸೊ ಟೋಟಲ್ ನಂಬರ್ ಆಫ್ letters is equal to 10. ನೆಕ್ಸ್ಟ್ ಯಾವುದೆಲ್ಲ ಲೆಟರ್ಸ್ ನಾವು ತೆಗೆದುಕೊಳ್ಬಹುದು, ಇಂಗ್ಲಿಷ್ ಆಲ್ಫಾಬೆಟ್ ಇದು ಫಸ್ಟ್ 10 ಲೆಟರ್ಸ್ ಅಂತ ಹೇಳಿದ್ದಾರೆ. ಸೊ 10 ಲೆಟರ್ಸ್ ಅಂತ ಹೇಳಿದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಹಾಗೆ ಜೆ. 1 2 3 4 5 6 7 8 9 10 ಈ ಲೆಟರ್ಸ್ ಗಳನ್ನ ನೀವು ತೆಗೆದುಕೊಳ್ಬಹುದು. ನಂತರ ನಾವು ಎಷ್ಟು ವೇಯಲ್ಲಿ ಇದನ್ನ ಫಿಲ್ ಮಾಡಬಹುದು ಅಂತ ಹೇಳಿ ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನ ಫಿಲ್ ಮಾಡ್ಲಿಕ್ಕೆ ಇಲ್ಲಿ 4 ಬಾಕ್ಸ್ ಅನ್ನ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ 4 ಲೆಟರ್ ಇದ್ದು ಕೋಡ್, ಸೊ ಅಥವಾ 4 ಲೆಟರ್ ಇದ್ದು ವರ್ಡ್. ಸೊ 4 ಬಾಕ್ಸ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಬಾಕ್ಸ್ ಅನ್ನ ನೀವು ಎಷ್ಟು ವೇಯಲ್ಲಿ ಫಿಲ್ ಮಾಡಬಹುದು, ನಿಮ್ಗೆ 10 ಲೆಟರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಲೆಟರ್ಸ್ ಕ್ಯಾನ್ ಬಿ ರಿಪೀಟೆಡ್ ಅಂತ ಈ ಲೆಟರ್ಸ್ ಕೆನಾಟ್ ಬಿ ರಿಪೀಟೆಡ್ ಅಂತಿದೆ. ಅಂದ್ರೆ ನೋ ಲೆಟರ್ ಕ್ಯಾನ್ ಬಿ ರಿಪೀಟೆಡ್, ಅಂದ್ರೆ ಲೆಟರ್ ಅನ್ನ ರಿಪೀಟ್ ಮಾಡ್ಲಿಕ್ಕಿಲ್ಲ. ಸೊ ಫಸ್ಟ್ ಬಾಕ್ಸ್ ಅನ್ನ ನೀವು 10 ರೀತಿಯಲ್ಲಿ ಫಿಲ್ ಮಾಡಬಹುದು. ಯಾಕೆಂದ್ರೆ ಯಾವುದೇ ಲೆಟರ್ ಅನ್ನ ನೀವು ತೆಗೆದುಕೊಂಡಿರಿ, ಎಲ್ಲಾ 10 ಲೆಟರ್ಸ್ ಅನ್ನು ಕೂಡ ಫಿಲ್ ಮಾಡಬಹುದು, ಯಾವ ಲೆಟರ್ ಕೂಡ ತೆಗಿಬಹುದು. ನೆಕ್ಸ್ಟ್ ಎರಡನೇ ಬಾಕ್ಸ್ ಅನ್ನ ಎಷ್ಟು ರೀತಿಯಲ್ಲಿ ಫಿಲ್ ಮಾಡಬಹುದು, ಎರಡನೇ ಬಾಕ್ಸ್ ಅನ್ನ ನೀವು 9 ರೀತಿಯಲ್ಲಿ ಫಿಲ್ ಮಾಡಬಹುದು. ಯಾಕೆಂದ್ರೆ ಆಲ್ರೆಡಿ ನೀವು ಒಂದು ಲೆಟರ್ ಅನ್ನ ಇಲ್ಲಿ ಫಸ್ಟ್ ಬಾಕ್ಸ್ ಅಲ್ಲಿ ಉಪಯೋಗಿಸ್ತೀರಾ, ಆಮೇಲೆ ಲೆಟರ್ ಅನ್ನ ರಿಪೀಟ್ ಮಾಡ್ಲಿಕ್ಕಿಲ್ಲ, ಆಲ್ರೆಡಿ ಉಪಯೋಗಿಸಿದಂತ ಲೆಟರ್. ಈಗ ಇಲ್ಲಿ ಒಂದು ಲೆಟರ್ ಉಪಯೋಗಿಸಿದ್ರೆ ನೆಕ್ಸ್ಟ್ ಉಳಿದಿರುವಂತ ಲೆಟರ್ ಎಷ್ಟು, 10 - 1 ಅಂದ್ರೆ 9. ಸೊ ಇದನ್ನ ನೀವು 9 ರೀತಿಯಲ್ಲಿ ಫಿಲ್ ಮಾಡಬಹುದು. ನೆಕ್ಸ್ಟ್ ಮೂರನೇ ಬಾಕ್ಸ್ ಅನ್ನ ಎಷ್ಟು ರೀತಿಯಲ್ಲಿ ಫಿಲ್ ಮಾಡ್ತೀರಾ, ಆಲ್ರೆಡಿ ನೀವು 2 ಲೆಟರ್ ಅನ್ನ ಉಪಯೋಗಿಸಿದ್ರ, 1 2 ಇಲ್ಲಿ ಮತ್ತೆ ಫಸ್ಟ್ ಮತ್ತೆ ಸೆಕೆಂಡ್ ಬಾಕ್ಸ್ ಅಲ್ಲಿ. ಸೊ 10 - 2 ಅಂತ ಹೇಳಿದ್ರೆ ಉಳಿದಿರುವಂತದ್ದು 8. ಸೊ 8 ರೀತಿಯಲ್ಲಿ ಇದನ್ನ ಫಿಲ್ ಮಾಡಬಹುದು.
ನೆಕ್ಸ್ಟ್ ಕೊನೆಯ ಬಾಕ್ಸ್ ಅನ್ನ ಎಷ್ಟು ರೀತಿಯಲ್ಲಿ ಫಿಲ್ ಮಾಡಬಹುದು? ಆಲ್ರೆಡಿ ನೀವು 3 ಲೆಟರ್ಸ್ ಅನ್ನ ತೆಗೆದುಕೊಂಡಿದ್ದೀರಾ. ಸೊ 10 - 3 ಅಂತ ಹೇಳಿದ್ರೆ 7. ಸೊ ಇದನ್ನ 7 ರೀತಿಯಲ್ಲಿ ಫಿಲ್ ಮಾಡಬಹುದು. ಸೊ ಇಲ್ಲಿ ಲೆಟರ್ ಅನ್ನ ರಿಪೀಟ್ ಮಾಡಬಾರ್ದು, ರಿಪೀಟ್ ಮಾಡ್ಲಿಕ್ಕಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಒಮ್ಮೆ ಯೂಸ್ ಮಾಡಿದ್ರೆ ನಂತರ ಒಂದೊಂದೇ ಮೈನಸ್ ಮಾಡ್ತಾ ಹೋಗ್ಬೇಕು. ಸೊ ಕೊನೆಗೆ ನೀವು ಇಲ್ಲಿ ಬರೀಬಹುದು ಟೋಟಲ್ ನಂಬರ್ ಆಫ್ ways to form 4-letter code is equal to 10 into 9 into 8 into 7. ಸೊ ಇದನ್ನ ಗುಣಿಸಿದಾಗ ನಿಮ್ಗೆ ಇಲ್ಲಿ ಉತ್ತರ 5040 ಅಂತ ಬರ್ತದೆ. ಹಾಗೆ ಒಂದು ವೇಳೆ ಈ ಕ್ವಶನ್ ಅಲ್ಲಿ ಲೆಟರ್ಸ್ ಇಲ್ಲಿ ರಿಪೀಟ್ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಲೆಟರ್ಸ್ ರಿಪೀಟ್ ಆಗ್ಬಹುದು ಅಂತ ಒಂದು ವೇಳೆ ಇದ್ರೆ ಆ ಕೇಸಲ್ಲಿ ನಿಮ್ಗೆ ಉತ್ತರ ಏನ್ ಬರ್ತದೆ? 10 into 10 into 10 into 10 ಬರ್ತದೆ. ಯಾಕೆಂದ್ರೆ 4 ಬಾಕ್ಸಸ್ ಗಳನ್ನ ನೀವು 10 ರೀತಿಯಲ್ಲಿ ಫಿಲ್ ಮಾಡಬಹುದು. ಆದ್ರೆ ಇಲ್ಲಿ ಲೆಟರ್ಸ್ ಅನ್ನ ರಿಪೀಟ್ ಮಾಡ್ಲಿಕ್ಕಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಉತ್ತರ 5040 ಅಂತ ಬರ್ತದೆ.